ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಬೆಂಗಳೂರಿಗೆ ಬರುವುದಕ್ಕಿಂತ ಮುಂಚೆನೇ ಬೆಳವಣಿಗೆ ಕೂಡ ಆಗಿರುವಂಥದ್ದು. ಅಂದರೆ ಈಗ ನಿಗದಿಯಾಗಿರುವಂಥ ಪ್ರಕಾರ ಆಗಸ್ಟ್ 3ನೇ ತಾರೀಕಿನಂದು ಮಧ್ಯಾಹ್ನ ಬೆಂಗಳೂರಿಗೆ ಬರ್ತಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಈಗ ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ಒಂದು ಚರ್ಚೆ ನಡೀತಾ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಚರ್ಚೆ ನಡೀತಾ ಇದೆ, ಮತ್ತೊಂದು ಕಡೆ ವಿರೋಧ ಪ್ರತಿಭಟನೆ ಕೂಡ ಜೋರಾಗಿ ನಡೀತಾ ಇದೆ. ಈ ಒಂದು ಬೆಳವಣಿಗೆ ನಡೆಯೂ ಕೂಡ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಹೊರಭಾಗದಲ್ಲೂ ಕೂಡ ಮತ್ತು ಒಳಭಾಗದಲ್ಲೂ ಕೂಡ ಸಿದ್ಧತೆ ಕೂಡ ಭರದಿಂದ ಸಾಗ್ತಾ ಇದೆ. ಇಲ್ಲಿ ವಿಧಾನಸೌಧ ಆವರಣದಲ್ಲಿ ಮೊಗಸಾಲೆ ಇಲ್ಲಿ ಸುಣ್ಣ ಬಣ್ಣ ಬಳಿಯುವಂಥ ಕೆಲಸ ಕೂಡ ಆಗ್ತಾ ಇದೆ. ಅಂದರೆ ಈಗ ಕೆಲವು ದಿನಗಳು ಮಾತ್ರ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಬರದಿಂದಲೂ ಕೂಡ ಸಿದ್ಧತೆ ಕೂಡ ಜೋರಾಗಿ ನಡೀತಾ ಇದೆ. ಅಂದರೆ ಈಗ ವಿಜಯ್ ಅವರು ಅಕಸ್ಮಾತ್ ಅವತ್ತು ನಿಗದಿಯಂತೆ ಬಂದರೆ ಅವರು ವಿಧಾನಸೌಧದ ಉತ್ತರ ದ್ವಾರ ಅಥವಾ ಪೂರ್ವ ದ್ವಾರದ ಮೂಲಕ ಎಂಟ್ರಿ ಆಗ್ತಾರೆ. ಹೀಗಾಗಿ ಅವರು ಎಂಟ್ರಿ ಆಗುವಂತಹ ಮಾರ್ಗದಲ್ಲಿ ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಸುಣ್ಣ ಬಣ್ಣ ಬಳಿಯುವಂಥ ಪ್ರಕ್ರಿಯೆ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಈಗ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲೂ ಅಷ್ಟೇ ಕುರ್ಚಿಗಳು ಸೇರಿದಂತೆ ಒಂದಷ್ಟು ಆಸನದ ವ್ಯವಸ್ಥೆಗಳು ಮತ್ತು ಎಷ್ಟು ಜನ ಬರ್ತಾರೆ ಅದೆಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಿ ಅದನ್ನು ಕೂಡ ವ್ಯವಸ್ಥೆ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದಾರೆ. ಅಂದರೆ ಡೋರ್ಗಳಿಗೂ ಕೂಡ ಅಂದರೆ ಒಂದು ಕ್ರಾಕ್ ಬಿಟ್ಟಿದ್ದೆ, ಅದನ್ನು ಕೂಡ ಸರಿಪಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಮತ್ತು ಈಗ ಸಮ್ಮೇಳನ ಸಭಾಂಗಣದಲ್ಲಿ ನವೀಕರಣ ಕಾರ್ಯ ಕೂಡ ಆಗ್ತಾ ಇದೆ. ಅಂದರೆ ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಒಂದಷ್ಟು ನವೀಕರಣ ಆಗಬೇಕು ಅಂತ ಸೂಚನೆ ಕೊಟ್ಟಿದ್ದರು. ಅದನ್ನೂ ಸೇರಿದಂತೆ ಈಗ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಏನಿದ್ದಾರೆ, ವಿಜಯ್ ಕೂಡ ಬರ್ತಿದ್ದಾರೆ. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಒಂದು ನವೀಕರಣ ಕಾರ್ಯ ಕೂಡ ಜೋರಾಗಿ ನಡೀತಾ ಇದೆ. ದೃಶ್ಯಗಳು ತಾವು ಗಮನಿಸಿದ್ರೆ ಮತ್ತೊಂದು ಕಡೆ ವಿಚಾರ ಇಲ್ಲಿ ಚರ್ಚೆಗೆ ಬರುವಂಥ ವಿಚಾರ ಏನು ಅಂತಂದರೆ, ಮತ್ತೊಂದು ಕಡೆ ಈಗ CWRC ಒಂದು ಆದೇಶವನ್ನು ಕೂಡ ಕೊಟ್ಟಿದೆ, ಒಂದು ಸೂಚನೆಯನ್ನು ಕೂಡ ಕೊಟ್ಟಿದೆ. ತಮಿಳುನಾಡಿಗೆ ನಿತ್ಯ 15 ದಿನಗಳವರೆಗೂ ಕೂಡ 3500 TMC ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಈ ಒಂದು ಆದೇಶವನ್ನು ಖಂಡಿಸಿ ರಾಜ್ಯಕ್ಕೆ ನೀರಿಲ್ಲ. ಹೀಗಾಗಿ ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಕಷ್ಟ ಸಾಧ್ಯ ಅಂತೇಳಿ ಮಂಡ್ಯ ಭಾಗದ ರೈತರು ಜೋರಾಗಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಗಳು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಅಂದರೆ CWRCಯ ಒಂದು ಆದೇಶವನ್ನು ಖಂಡಿಸಿ ತೀವ್ರ ವಿರೋಧವನ್ನು ಕೂಡ ವ್ಯಕ್ತ ಮಾಡ್ತಾ ಇದ್ದಾರೆ. ಒಂದು ಹನಿ ನೀರನ್ನು ಬಿಟ್ಟರೂ ಕೂಡ ನಾವು ಬಂದ್ಗೆ ಕರೆ ಕೊಡ್ತೀವಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಕೂಡ ಈ ವಿಜಯ್ ಬರ್ತಾರಾ ಹೇಗೆ ಅನ್ನೋದು ಕೂಡ ಕುತೂಹಲ ಕೆಳಿಸಿದೆ. ಈಗ ತೋರಿಸಿರೋ ಒಂದು ವಿಷಯದ ಪ್ರಕಾರ ಇದೇ ಒಂದು ಸಭಾಂಗಣದಲ್ಲಿ ತಮಿಳುನಾಡಿನ CM ವಿಜಯ್ ಕೂಡ ಬರ್ತಾರನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಈಗ ಸಾಕಷ್ಟು ಚರ್ಚೆ, ಸಾಕಷ್ಟು ಬೆಳವಣಿಗೆಗಳ ಬಳಿಕ ನಿಗದಿಯಂತೆ ತಮಿಳುನಾಡಿನ CM ವಿಜಯ್ ಅವರು ಆಗಸ್ಟ್ 3ರಂದೇ ಬರ್ತಾರಾ, ಸಭೆ ನಡೆಯುತ್ತಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.